ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರು ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದಕ್ಕೆ ಪ್ರತಿ ತಿಂಗಳು 46,000 ರೂಪಾಯಿಗಳು ಸಂಬಳ ಇರುತ್ತೆ ಅನ್ನೋದನ್ನು ಕೂಡ ಅವರು ಹೇಳ್ತಿದ್ದಾರೆ. ಲಾಸ್ಟ್ ಡೇಟ್ ಯಾವತ್ತು ಅಂದರೆ 7th ಜನವರಿ 2025. ಅಷ್ಟರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ವಯಸ್ಸು 20ಕ್ಕಿಂತ ಕಡಿಮೆ ಇರಬಾರ್ದು, ಹಾಗೆ 28 ದಾಟಿರಬಾರದು ಅಂತ ಹೇಳ್ತಾರೆ. ಕೆಲವರಿಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಈ ವಿಡಿಯೋ ಉದ್ಯೋಗ ಮಾಹಿತಿ ನೀಡುತ್ತಿರುವಂತಹ ಈ ವಿಡಿಯೋ ಒಂದು 3 ನಿಮಿಷದಿರುತ್ತೆ. ಇದನ್ನು ಸಂಪೂರ್ಣ ನೀವು ನೋಡಬೇಕು ಅನ್ನೋದನ್ನು ನಾವು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಬಂದರೆ ಎನಿ ಗ್ರ್ಯಾಜುಯೇಷನ್ ಅಂತ ಹೇಳ್ತಿದ್ದಾರೆ. ಡಿಗ್ರಿ, ಯಾವುದೇ ಡಿಗ್ರಿ, ಈ ಥರದ್ದಂಥ ಸ್ಪೆಸಿಫಿಕೇಷನ್ ಇಲ್ಲ. ಹಾಗಾಗಿ BA, BSc, BCom, BBM, BCA ಯಾವುದಾದ್ರೂ ಸರಿ, ಇಂಜಿನಿಯರಿಂಗ್ ಯಾರು ಬೇಕಾದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಆಯ್ಕೆ ಪ್ರಕ್ರಿಯೆ, ಸೆಲೆಕ್ಷನ್ ಪ್ರೊಸೀಜರ್ ನೋಡಿದ್ರೆ ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮ್ ಅಂತ 2 ಹಂತದಲ್ಲಿ ಮಾಡ್ತಾ ಇದ್ದಾರೆ. ಪ್ರಿಲಿಮಿನರಿ ಪರೀಕ್ಷೆ ಇದೆಯಲ್ಲ, ಪ್ರಾರಂಭಿಕ ಪರೀಕ್ಷೆ, ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ, ಈ 3 ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮೇನ್ ಎಕ್ಸಾಮಲ್ಲಿ ಜನರಲ್ ಅಥವಾ ಫಿನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಬಗ್ಗೆ ಪ್ರಶ್ನೆಗಳು ಇರುತ್ತೆ. ಪರೀಕ್ಷಾ ಮಾಧ್ಯಮ ಯಾವುದಿರುತ್ತೆ ಅಂದರೆ ಇಂಗ್ಲೀಷು ಹಾಗೂ ಹಿಂದಿಯ ಜೊತೆಗೆ ರಾಜ್ಯದ ಸ್ಥಳೀಯ ಭಾಷೆ ಏನಿರುತ್ತೆ ಅದರಲ್ಲೂ ಕೂಡ ಪರೀಕ್ಷೆಯ ಮಾಧ್ಯಮ ಇರುತ್ತೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಕನ್ನಡದಲ್ಲೂ ಇರುತ್ತೆ ಅಂತ ಹೇಳಿ. ಪ್ರಾರಂಭಿಕ ಪರೀಕ್ಷೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ಫೆಬ್ರವರಿನಲ್ಲಿ ಮಾಡ್ತಾ ಇದ್ದಾರೆ. ಜನವರಿ 7ನೇ ತಾರೀಕು ಲಾಸ್ಟ್ ಡೇಟ್ ಬರುತ್ತೆ ಅರ್ಜಿ ಹಾಕೋದಕ್ಕೆ. ಅದು ಹಾಗೆ 1 ತಿಂಗಳು 1.5 ತಿಂಗಳಲ್ಲಿ ಪರೀಕ್ಷೆ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಉದ್ಯೋಗದ ಮಾಹಿತಿ ನೀಡ್ತಿರುವಂತಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮುಂದೆ ಸಾಕಷ್ಟು ಉದ್ಯೋಗಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಇಂತಹ ವಿಡಿಯೋನ ಕೂಡ ನೀವು ಲೈಕ್ ಮಾಡಿ, ನಿಮ್ಮ ಕಾಮೆಂಟ್ಸ್ಗಳನ್ನು ಹಾಕಿ ಇದರಲ್ಲಿ, ಜೊತೆಗೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ನಾವು ಹೇಳ್ತೀವಿ. ಪೇ ಸ್ಕೇಲ್ಗೆ ಬಂದರೆ ವೇತನ ಶ್ರೇಣಿ 24,000ದಿಂದ ಶುರುವಾಗತ್ತೆ. ಇದರ ಜೊತೆಗೆ ಅಲೋಯನ್ಸಸ್ಸು, ಬೆನಿಫಿಟ್ಸು ಎಲ್ಲ ಸೇರ್ಕೊಳ್ಳುತ್ತೆ. TA, HRA ಅದೆಲ್ಲವೂ ಸೇರಿಕೊಂಡು DA, HRA ಎಲ್ಲ, ಇದು 46,000 ರೂಪಾಯಿಯ ಸಂಬಳದ ಉದ್ಯೋಗ ಆಗಿದೆ. ಸಹಾಯವಾಣಿ ನಿಮಗೇನಾದರೂ ಬೇಕು ಅನ್ನೋದಾದರೆ ನಂಬರು ಕೊಟ್ಟಿದ್ದಾರೆ, ಜೊತೆಗೆ ಇನ್ನೊಂದು ಕೂಡ ಕೊಟ್ಟಿದ್ದಾರೆ ವೆಬ್ಸೈಟ್, ಅಲ್ಲಿಗೆ ಹೋಗಿ ನೀವು ನೋಡ್ಬೋದಾಗಿದೆ. ಪರೀಕ್ಷಾ ಕೇಂದ್ರಗಳು ಇಡೀ ಭಾರತದಲ್ಲಿದೆ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಕಲಬುರಗಿ, ಸಂಪೂರ್ಣ ಕರ್ನಾಟಕದಲ್ಲಿ ಇದು ನಡೆಯುತ್ತೆ. ನಿಮಗೆ ಬಹಳ ಮುಖ್ಯವಾಗಿ ಈಗ ಬೇಕಾಗೋದು ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು ಎಲ್ಲಿ ಸಿಗುತ್ತೆ ಅನ್ನೋದು. ಅದಕ್ಕೆ ನೀವು ಮಾಡಬೇಕಾಗಿರೋವಂಥದ್ದು ಏನು ಅಂದರೆ ಲಿಂಕ್ ಮುಖೇನ ಈ ವಿಡಿಯೋನ ನೋಡಿ. ಆಗ ನಿಮಗೆ ವಿಡಿಯೋ ಕೆಳಗಡೆ ಮೋರ್ ಅಂತ ಒಂದು ಪದ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ, ವಿವರಣೆ ಇರುವಂತಹ ಬಾಕ್ಸ್ ಅದು. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ, ಅದನ್ನು ನೀವು ನೋಡಬೇಕಾಗಿ ಹೇಳ್ತಾ ಇದ್ದೀವಿ. ಕಡೆಯದಾಗಿ ನಿಮ್ಮಲ್ಲಿ ಹೇಳೋದಿಷ್ಟೇ, ಅಡ್ವರ್ಟೈಸ್ಮೆಂಟ್ ಏನಿರುತ್ತೆ, ಜಾಹೀರಾತು, ಅದನ್ನು ಕನಿಷ್ಠ 2 ಬಾರಿ ಓದಿ. ನೀವು ಇದಕ್ಕೆ ಅರ್ಹರಿದ್ದೀರಾ ಅನ್ನೋದಾದರೆ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಹಾಗೂ ತಯಾರಿ ನಡೆಸಿ ಕೆಲಸ ನಿಮ್ಮದಾಗಿಸ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.